ಆಕೆ ಬ್ಯೂಟಿಷಿಯನ್, ಆತ ಖತರ್ನಾಕ್ ಜ್ಯೋತಿಷಿ. ಸಹೋದರನಿಗೆ ಅಡ್ಮಿಷನ್ ಮಾಡಿಸಬೇಕು ಅಂತ ಬಂದವ ಸ್ನೇಹದ ಸಲುಗೆ ಬೆಳೆಸಿದ್ದ. ನಂತರ ಆ ಪೂಜೆ ಈ ಪೂಜೆ ಅಂತ ಎಲ್ಲ ಹೇಳಿ ಹೆಣ್ಮಗಳನ್ನ ಹುರಿದು ಮುಕ್ಕಿದ್ದಾನಂತೆ. ಹೆಸರಿಗೆ ಜ್ಯೋತಿಷಿ, ಆಗಿದ್ದ ಕಾಮ ಪಿಶಾಚಿ. ಪೂಜೆಗೆ ಅಂತ ಬರ್ತಿದ್ದ, ಪಲ್ಲಂಗ ರೆಡಿ ಮಾಡ್ತಿದ್ದ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ತುಂಬಾನೇ ಸನಾತನ ಕಾಲದ್ದು. ಪುರಾಣ ಪುಣ್ಯ ಕಥೆಗಳಲ್ಲೂ ಈ ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖಗಳಿವೆ. ಬರೀ ರಾಶಿ ನಕ್ಷತ್ರಗಳನ್ನ ನೋಡಿಯೇ ಇದ್ದಿದ್ದನ್ನಾಗಿದ್ದಂತೆ ಹೇಳೋರಿದ್ರು. ಆದ್ರೆ ಈಗ ಇದೇ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಕೆಲವರ ಪಾಲಿಗೆ ದಂಧೆಯಾಗಿ ಹೋಗಿದೆ. ಶಾಸ್ತ್ರ ಹೇಳ್ತೀವಿ, ಕೂತಲ್ದೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣಿಸ್ತೀವಿ ಅಂತ ಗಲ್ಲಿಯಲ್ಲೂ ಅಂಗಡಿ ಹಾಕೊಂಡಿದ್ದಾರೆ. ಇಂಥವರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಕಳಂಕ ಅಂಟಿಕೊಂಡಿದೆ. ಇದೇ ಸಾಲಿಗೆ ಗೀತನು ಸೇರ್ಕೊಂಡಿದ್ದಾನೆ ನೋಡಿ. ಅಂಗೈ ನೋಡಿ ಜ್ಯೋತಿಷ್ಯ ಹೇಳ್ತೀನಿ ಅಂತಿದ್ದವ ಹೆಣ್ಣು ಮಗಳೊಬ್ಬಳನ್ನ ಹುರಿದು ಮುಕ್ಕಿದ್ದಾನಂತೆ. ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅಂತ ಆಗಾಗ ಮನೆಗೆ ಬರ್ತಿದ್ದವ ಹೆಣ್ಣು ಮಗಳ ಬಾಳಲ್ಲಿ ಚೆಲ್ಲಾಟ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇವನೇ ನೋಡಿ ಅಂಗೈಯಲ್ಲದೆ ಬ್ರಹ್ಮಾಂಡ ತೋರಿತ್ತಿದ್ದ ಪರಮ ಜ್ಯೋತಿಷಿ. ಹೆಸರು ಮೋಹನ್ ಕುಮಾರ್ ಅಂತ. ಕುಂಬಳಗೋಡು ನಿವಾಸಿ. ಜ್ಯೋತಿಷಿ ಅಂತ ಹೇಳ್ಕೊಳ್ತಿದ್ದವ ಮಾಟ ಮಂತ್ರ ಕೂಡ ಮಾಡ್ತಿದ್ದಂತೆ. ಈತನ ಬಲೆಗೆ ಬಿದ್ದವಳೆ ಈ ಬ್ಯೂಟಿಷಿಯನ್. 1 ವರ್ಷದ ಹಿಂದೆ ರಾಜಾಜಿನಗರದಲ್ಲಿರೋ ಈ ಹೆಣ್ಣು ಮಗಳ ಬ್ಯೂಟಿಷಿಯನ್ ಟ್ರೈನಿಂಗ್ ಸೆಂಟರ್ಗೆ ತನ್ನ ಸಹೋದರಿಯನ್ನು ಸೇರಿಸೋದಕ್ಕೆ ಬಂದಿದ್ದ. ಆಗಲೇ ಈಕೆಯನ್ನ ಪರಿಚಯ ಮಾಡಿಕೊಂಡಿದ್ದು. 1 ತಿಂಗಳಲ್ಲಿ ಸ್ನೇಹ ಬೆಳೆಸಿದವ. ನಿಮ್ಮ ಕುಟುಂಬಕ್ಕೆ ಹಣಕಾಸಿನ ಸಮಸ್ಯೆಗಿದೆ, ಆರ್ಥಿಕ ಅಭಿವೃದ್ಧಿಗೆ ಪೂಜೆ ಮಾಡಿಸಬೇಕು ಅಂತ ಹಸಿ ಕತೆ ಕಟ್ಟಿದ್ದಾನೆ. ಯಾವಾಗ ಗೀತಾ ಹೇಳಿದ್ದಕ್ಕೆಲ್ಲ ತಲೆ ಅಳ್ಳಾಡಿಸಿದ್ರು. ರಾಮನಗರ, ಪಿರಮಿಡ್ ವ್ಯಾಲಿ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಕರೆದೊಯ್ದಿದ್ದಂತೆ. ಈ ವೇಳೆ ನಿರ್ಜನ ಪ್ರದೇಶದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾರೆ. ಫೆಬ್ರವರಿ 10, 2025ನೇ ತಾರೀಕು ಮತ್ತೊಮ್ಮೆ ಬಲೆ ಹೆಣದಿದ್ದಂತೆ. ನಿಮಗೆ ದೀಕ್ಷೆ ಕೊಡಬೇಕು ಅಂತ ಚನ್ನಮ್ಮನ ಕೆರೆ ಅಚ್ಚುಕಟ್ಟಿನಲ್ಲಿರೋ ಮಹಿಳೆಯ ಮನೆಗೆ ಹೋಗಿದ್ದಾನೆ. ಈ ವೇಳೆ ದೊಡ್ಡ ಪೂಜೆ ಮಾಡೋದಿದೆ ಅಂತ ಹೇಳಿ ಹೆಣ್ಣು ಮಗಳ ಗಂಡ ಹಾಗೂ ಮಗನನ್ನ ಹೊರಗೆ ಕಳಿಸಿದ್ದಾನೆ. 1.5 ಗಂಟೆ ಯಾರೂ ಬರಬಾರದು ಅಂತ ಎಚ್ಚರಿಕೆ ನೀಡಿದ್ದ. ಯಾವಾಗ ಹೆಣ್ಣು ಮಗಳೊಬ್ಬಳನ್ನ ಬಿಟ್ಟು ಮನೆಯವರೆಲ್ಲ ಹೊರಗೆ ಹೋದ್ರೋ ಈತನ ಕಳ್ಳಾಟ ಶುರುವಾಗಿತ್ತಂತೆ. ಮಹಿಳೆಯ ಕೈ ಕಾಲು ಮುಟ್ಟುತ್ತಾ ಕಾಮಕ್ರೀಡೆ ಶುರು ಮಾಡಿದ್ದಾನೆ. ಇದನ್ನ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ಕೊಲೆ ಮಾಡೋ ಬೆದರಿಕೆ ಹಾಕಿದ್ದಂತೆ. ನಿನ್ನ ಗಂಡ ಹಾಗೂ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಸಿ ಅತ್ಯಾಚಾರ ಮಾಡಿದ್ದ ಅಂತ ಆರೋಪ ಮಾಡ್ತಿದ್ದಾರೆ. ಬೆದರಿಕೆ ಹಾಕಿರ್ತಾನೆ. ಆಮೇಲೆ ಈ ವಿಷಯ ಹೆಂಗೆ ಮುಂದೆ ಹೇಳೋದು, ಯಾರು ನಂಬ್ತಾರೆ ಅಂತ ನನಗೆ ತುಂಬ ಕ್ವಶನ್ ಮಾರ್ಕ್ ಇರುತ್ತೆ. ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ತುಂಬ ಸತಿ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅವ್ನು ಹೆದರ್ಸಿರ್ತಾನೆ, ನೋಡಿ ಇವಾಗ ನಿಮ್ಮ ಹಸ್ಬೆಂಡ್ ಜೊತೆಲಿರೋದು ಯಾರಿಗಾದ್ರೂ ಏನಾದರೂ ಆಗುತ್ತೆ ಅವಾಗ ನೀನು ಹೇಳ್ಕೊ ಅಂತ. ಸೊ ಅದು ನಿಜ ಆಗುತ್ತೆ. ಆ ಪೂಜೆ ಈ ಪೂಜೆ ಅಂತ ಆಗಾಗ ಬರೋದಕ್ಕೆ ಶುರು ಮಾಡಿದವ ಹೆಣ್ಣು ಮಗಳನ್ನ ಆಟದ ಗೊಂಬೆ ಮಾಡಿಕೊಂಡಿದ್ದಂತೆ. ಯಾವಾಗ ಈತನ ಕಾಟ ಜಾಸ್ತಿ ಆಯ್ತೋ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇತ್ತ ಕಂಪ್ಲೇಂಟ್ ದಾಖಲಾಗ್ತಿದ್ದಂತೆ ಜ್ಯೋತಿಷಿ ಊರು ಬಿಟ್ಟಿದ್ದಾನೆ. ಒಟ್ನಲ್ಲಿ ಕಂಡ ಜ್ಯೋತಿಷಿಗಳನ್ನ ನಂಬೋದಕ್ಕೂ ಮೊದಲು ಸ್ವಲ್ಪ ಜೋಪಾನವಾಗಿರಬೇಕು ಅನ್ನೋದು ಇದಕ್ಕೆ ನೋಡಿ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ಪಕ್ಕದ ಮನೆಯ ಅಂಕಲ್. ಆಗಾಗ ಊರಿಗೆ ಬರ್ತಿದ್ದವ ಹೆಣ್ಮಗಳೊಬ್ಬಳ ನಂಬರ್ ತಗೊಂಡು 30 ಲಕ್ಷದ ಆಫರ್ ಕೊಟ್ಟಿದ್ದಾನೆ. ಬೆತ್ತಲೆ ಪೂಜೆಗೆ ಬಂದ್ರೆ ಕಂತೆ ಹಣ ಕೊಡ್ತೀನಿ ಅಂತ ಕಾಟ ಕೊಡ್ತಿದ್ದಾನಂತೆ. ನಾನು ಕಾಲ್ ಮಾಡ್ಬಿಟ್ಟು 30 ಲಕ್ಷ ಕೊಡ್ತೀನಿ, 1 ನೈಟ್ ಬರ್ಬೇಕು. ಹೆಣ್ಮಗಳ ಬೆತ್ತಲೆ ಪೂಜೆ
30 ಲಕ್ಷದ ಆಫರ್. ಕಗ್ಗತ್ತಲ ರಾತ್ರಿ, ಮಚ್ಚೆ ಇಲ್ಲದ ದೇಹ, ಅಂಕಲ್ ರಹಸ್ಯ. ಒಂದು ರಾತ್ರಿಯ ಪೂಜೆಯಂತೆ ಬೆತ್ತಲೆಯಾಗಿ ಪೂಜೆಗೆ ಕೂರ್ಬೇಕಂತೆ. ಆದರೆ ಮೈ ಮೇಲೆ ಒಂದೇ ಒಂದು ಮಚ್ಚೆಯೂ ಇರಬಾರ್ದಂತೆ. ಅದೆಷ್ಟೋ ಹುಡುಗಿಯರಲ್ಲಿ ಈ ಹೆಣ್ಮಗಳೇ ಸೆಲೆಕ್ಟ್ ಆಗಿದ್ದಾಳಂತೆ. ಈತ ಹೇಳಿದಂತೆ ಒಂದೇ ಒಂದು ರಾತ್ರಿ ಕಳೆದ್ರೆ ಸಾಕು, ಬೆಳಗ್ಗೆ 30 ಲಕ್ಷ ತಗೊಂಡು ಹೋಗಬಹುದು ಅಂತ ಕೊಡಬಾರದ ಕಾಟ ಕೊಡ್ತಿದ್ನಂತೆ. ಬೆತ್ತಲೆ ಪೂಜೆ ಮಾಡ್ತೀನಿ, ನಿನ್ನ ಬದುಕನ್ನ ಸೆಟಲ್ ಮಾಡ್ತೀನಿ ಅಂತ ಬೆನ್ನು ಬಿದ್ದವ ಈಗ ಊರು ಬಿಟ್ಟಿದ್ದಾನೆ. ಪಕ್ಕದ ಮನೆ ಅಂಕಲ್ನ ಬೆತ್ತಲೆ ಕಾಟಕ್ಕೆ ಹೆಣ್ಮಗಳು ವಿರವಿಲ ಒದ್ದಾಡಿ ಹೋಗಿದ್ದಾಳೆ. ಇವನೇ ನೋಡಿ ಬೆತ್ತಲೆ ಪೂಜೆ ಮಾಡೋ ಕಲಿಯುಗದ ಕಾಮೇಶ. ಹೆಸರು ಕಿರಣ್ ಅಂತ. ಮೂಲತಃ ರಾಮನಗರ ತಾಲೂಕಿನ ದೊಡ್ಡಮಣ್ಣಗುಡ್ಡೆ ದೊಡ್ಡಿ ನಿವಾಸಿ. ಆದರೆ ಬೆಂಗಳೂರಲ್ಲಿ ಕಾರು ಚಾಲಕನಾಗಿದ್ದವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಆದರೆ ಈ ಬೆತ್ತಲೆ ಪೂಜೆ ಹುಚ್ಚು ಯಾಕೆ ಹತ್ತಿತೋ ಒಂದು ಗೊತ್ತಿಲ್ಲ. ಆಗಾಗ ಊರಿಗೆ ಬರ್ತಿದ್ದವ ಈ ಹೆಣ್ಮಗಳ ನಂಬರನ್ನ ತಗೊಂಡಿದ್ದಾನೆ. ಒಂದು ದಿನ ಕಾಲ್ ಮಾಡಿದವ, ನಿನ್ನ ಅದೃಷ್ಟ ಖುಲಾಯಿಸಿದೆ, ನಾನು ಹೇಳಿದಂತೆ ಕೇಳಿದ್ರೆ ನಿನಗೆ 30 ಲಕ್ಷ ಕೊಡ್ತೀನಿ, ನಾವು ಮಾಡೋ ಪೂಜೆ ವೇಳೆ ನೀನು ಬೆತ್ತಲಾಗಿ ಬಂದ್ರೆ ಸಾಕಷ್ಟೇ ಅಂತ ಪುಸಲಾಯಿಸೋದಕ್ಕೆ ನೋಡಿದ್ದಾನೆ. ಇದಕ್ಕೊಪ್ಪದ ಹೆಣ್ಮಗಳು ತನ್ನ ಹೆತ್ತವರ ಬಳಿ ಹೇಳಿದ್ದಾಳೆ. ಹೀಗಾಗಿ ಮನೆಯವರೆಲ್ಲ ಕ್ಲಾಸ್ ತಗೊಂಡಿದ್ರು. ಆದ್ರೆ ಈತ ಮಾತ್ರ ಬೆತ್ತಲೆ ಫೋಟೋ ಕೊಡು ಅನ್ನೋದನ್ನ ನಿಲ್ಲಿಸಿರ್ಲಿಲ್ಲ. ನನಗೆ ಏಪ್ರಿಲ್ 12ನೇ ತಾರೀಕು ಮೆಸೇಜ್ ಮಾಡಿದ್ರು, ಫೋಟೋ ಕಳ್ಸು ಅಂತ 2 ಸರಿ ಮೆಸೇಜ್ ಮಾಡಿದ್ರು. ಅದಾದ್ಮೇಲೆ ತುಂಬಾ ಜನ ಹುಡುಗಿರು ಸೆಲೆಕ್ಟ್ ಆಗ್ಲಿಲ್ವಂತೆ. ನೀನ್ ಸೆಲೆಕ್ಟ್ ಆಗಿದ್ಯಾ, ಈ ಆಫರ್ ಬಿಡ್ಬೇಡ, 30 ಲಕ್ಷ ಬರುತ್ತೆ, ನಿನ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿದ್ರು ನನ್ಗೆ. ನಾನು ಆವಾಗ್ಲೇ ನಮ್ಮ ಅಮ್ಮನಿಗೆ ನಮ್ಮ ಅಕ್ಕನಿಗೆಲ್ಲ ತಿಳಿಸ್ದೆ, ಈ ತರ ಮಾಡ್ತಿದ್ದಾರೆ ಅಂತ. ಪೂಜೆ ಕುತ್ಕೋಬೇಕಂತೆ, ಒಂದು ಮಚ್ಚನೂ ಇರ್ಬಾರ್ದಂತೆ ಬಾಡಿಲಿ, ಆಪರೇಷನ್ ಆಗಿರೋ ಮಚ್ಚನೂ ಇರ್ಬಾರ್ದಂತೆ. ನಮ್ಮ ಪಕ್ಕದ ಮನೆಯವರು ಒಂದಿಷ್ಟು ಹುಡುಗಿಯರ ಫೋಟೋ ಕಳಿಸಿದ್ದವ ಇವರೆಲ್ಲ ರಿಜೆಕ್ಟ್ ಆಗಿದ್ದಾರೆ. ನೀನು ಮಾತ್ರ ಸೆಲೆಕ್ಟ್ ಆಗಿರೋದು, ನನಗೆ ನಿನ್ನ ಬೆತ್ತಲೆ ಫೋಟೋ ಬೇಕು, ಮೊದಲು ಬೆತ್ತಲೆ ಫೋಟೋ ಕಳಿಸು ಅಂತ ಮೆಸೇಜ್ ಮಾಡ್ತಿದ್ದಂತೆ. ಯಾವಾಗ ಇವನ ಕಾಟ ಜಾಸ್ತಿ ಆಯಿತು, ರಾಮನಗರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇತ್ತ ಕೇಸ್ ಬೀಳ್ತಿದ್ದಂತೆ ಡ್ರೈವರ್ ಕಿರಣ್ ನಾಪತ್ತೆಯಾಗಿದ್ದಾನೆ. ನೀನು ಫೋಟೋ ಕಳಿಸ್ಬಿಟ್ಟು ಒಂದು ದಿನ ಬಂದು ಬೆಂಗಳೂರಿಗೆ ಪೂಜೆ ಕೂತ್ಕೋ, ಪೂಜೆನಲ್ಲಿ ಎದ್ದ ನಂತರ ನಿನ್ಗೆ 30 ಲಕ್ಷ ಕೊಟ್ಟು ಕಳಿಸಿ, ನಿನ್ನ ಜೀವನ ಸೆಲೆಕ್ಟ್ ಆಗ್ತದೆ ಅಂತೇಳಿ ಅವ್ರಿಗೆ ಫೋನ್ ಮಾಡಿ. ಇವ್ರದ್ದು ಯಾವುದೋ ದೊಡ್ಡ ಜಾಲ ಇದೆ, ಮಾಟ ಮಂತ್ರದ್ದು ಅಥವಾ ಬೇರೆ ಹೆಣ್ಮಕ್ಳು ಮಾರಾಟ ಮಾಡೋಂಥದ್ದು. ಆಮೇಲೆ ಹೆಣ್ಮಕ್ಳನ್ನ ಪೂಜೆ ಕುಂಡಿಸಿ ಆ ಹೆಣ್ಮಕ್ಳನ್ನ ಬಲಿ ಕೊಟ್ಟು ಈ ಏನು ನಿಧಿಗಳನ್ನು ಹುಡ್ಕೋಂಥದ್ದು. ಇದು ಯಾವುದೋ ಒಂದು ಜಾಲ ಐತಂತ ನಮಗೆ ಅನುಮಾನ. ಹಂಗಾಗಿ ಬಂದಿಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಒಟ್ನಲ್ಲಿ ಹೆಣ್ಣುಮಗಳ ಬೆತ್ತಲೆ ಫೋಟೋ ಹಿಂದೆ ಬಿದ್ದವ ತಲೆಮರೆಸಿಕೊಂಡಿದ್ದಾನೆ. ಮಾಟ ಮಂತ್ರ ಮಾಡಲು ಈ ಆಫರ್ ಕೊಟ್ಟಿದ್ನಾ ಅಥವಾ ಬೇರೆ ಏನಾದರೂ ಸಂಚಿತ್ತ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ. ಮಕ್ಕಳು ಅಂದಮೇಲೆ ತಪ್ಪು ಮಾಡೋದು ಕಾಮನ್. ಅದರಲ್ಲೂ ದುಡಿಯೋ ಮಕ್ಕಳು ಅಂದ್ರೆ ಅಲ್ಲಲ್ಲಿಗೆ ಹೇಳ್ದೆ ಕೇಳ್ದೆ ಹೋಗ್ತಾರೆ. ಇಲ್ಲೊಬ್ಬ ತನಗ್ ಹೇಳ್ದೆ ಬೈಕ್ ತಗೊಂಡು ಹೋದ ಅಂತ ಸ್ವಂತ ಮಗನಿಗೆ ಬೆಂಕಿ ಹಚ್ಚಿದ್ದಾನೆ. ಬೈಕ್ ತಗೊಂಡು ಹೋಗಿದ್ದಕ್ಕೆ ಅಪ್ಪನಾಗಿದ್ದ ರಣರಾಕ್ಷಸ. ಮನೆ ಮುಂದೆ ಪೆಟ್ರೋಲ್ ಸುರಿದ, ಮಗನಿಗೆ ಕಡ್ಡಿಗೀರಿದ. ಭೂಮಿ ಮೇಲೆ ಎಂತೆಂತ ಅಪ್ಪಂದಿರಿರ್ತಾರೆ ನೋಡಿ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋರನ್ನ ನೋಡಿದ್ದೇವೆ. ಮಾತು ಕೇಳಲಿಲ್ಲ ಅಂದ್ರೆ 2 ಏಟು ಹೊಡೆಯೋರನ್ನು ಕಂಡಿದ್ದೇವೆ. ಆದ್ರೆ ನನ್ನ ಮಾತು ಮೀರಿದ ಅಂತ ಸ್ವಂತ ಮಗನಿಗೆ ಬೆಂಕಿ ಹಚ್ಚೋದು ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಹೇಳ್ದೆ ಕೇಳ್ದೆ ಬೈಕ್ ತಗೊಂಡು ಹೋಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಗನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಲಿಮಿಟ್ಸ್ನ ಪ್ರಗತಿಪುರದಲ್ಲಿ ನಡೆದ ಘಟನೆ ಇಡೀ ಏರಿಯಾ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಇವನೇ ನೋಡಿ, ಸ್ವಂತ ಮಗನಿಗೆ ಬೆಂಕಿ ಹಚ್ಚಿದ ಪರಮ ಪಾಪಿ ಅಪ್ಪ. ಹೆಸರು ಆನಂದ್ ಅಂತ. ಈತ ಗಾರೆ ಕೆಲಸ ಮಾಡ್ಕೊಂಡಿದ್ರೆ ಇವನ ಮಕ್ಕಳು ಟೈಲ್ಸ್ ಹಾಕೋ ಕೆಲಸ ಮಾಡ್ತಾ ಇದ್ರು. ಎಲ್ರೂ ಒಟ್ಟಿಗೆ ಇದ್ದಿದ್ರಿಂದ ಆಗಾಗ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾನೆ ಇದ್ವು. ಮೇ 1ನೇ ತಾರೀಕು ಕಾರ್ಮಿಕರ ದಿನ ಆಗಿದ್ರಿಂದ ಯಾರೂ ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಮನೆಯಲ್ಲೇ ಇದ್ದ ಮಗ ಮಲ್ಲಿಕಾರ್ಜುನ ಯಾರಿಗೂ ಹೇಳದೆ ಬೈಕ್ ತಗೊಂಡು ಹೋಗಿದ್ದ. ಇದು ಅಪ್ಪನಿಗೆ ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗಿದ್ದಾನೆ. ಸಂಜೆ ಹೊತ್ತಿಗೆ ಮಗ ಮನೆಗೆ ಬರ್ತಾ ಇದ್ದಂತೆ ರಸ್ತೆಯಲ್ಲೇ ನಿಲ್ಲಿಸಿ ಗಲಾಟೆ ಶುರು ಮಾಡಿದ್ದಾನೆ. ಜನರ ಮುಂದೆಲ್ಲ ಬೈದಿದ್ದರಿಂದ ಮಗ ಕೂಡ ಎದುರು ಮಾತಾಡಿದ್ದ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಆನಂದ ಮಗ ಅನ್ನುವುದನ್ನು ನೋಡದೆ ಮನೆಯಲ್ಲಿ ಇದ್ದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ.
ಜಗಳ ಆಡ್ತಾ ಇದ್ದಿದ್ದು ಬಂದು ಮಗ ಅದೇ ಕೆಲಸಕ್ಕೆ ಅಲ್ಲಿಗೆ ಹೋಯ್ತಾ ಇಲ್ಲ, ಹುಡುಗರ ಜೊತೆ ಸೇರ್ಕೊಂಡು ಹೋಯ್ತಾನೆ ಅಂದ್ಬಿಟ್ಟು ಅಪ್ಪ ಜಗಳ ಮಾಡ್ತಾ ಇದ್ದಿದ್ದು. ಮಗ ಬಂದು ಅದು ಪುತ್ರ ಹೇಳ್ಕೊಂಡು ಗಾಡಿ ಮೇಲೆ ಕುತ್ಕೊಂಡಿದ್ದ. ಅಷ್ಟೊತ್ತಿಗೆ ಅಪ್ಪ ಬಂದು ನೀನು ಜಾಸ್ತಿ ಇದು ಮಾಡ್ತೀಯ ಅಂದ್ಬಿಟ್ಟು ಪೆಟ್ರೋಲ್ ತಂದು ಉಯ್ದು ಸುಟ್ಕೊಡ್ತೀನಿ ಅಂದ್ಬಿಟ್ಟು ನನ್ನ ಗಾಡಿನ ಕೆತ್ಕೊಂಡು ಹೋಯ್ತಾ ಇದ್ದಿ, ನೀನು ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಇದು ಮಾಡ್ತೀಯ ಅಂದ್ಬಿಟ್ಟು ಇದಕ್ಕೆ ಜಗಳ ಬಂದಿದ್ದರು. ಇಬ್ಬರು ಜಗಳ ಆಡ್ಕೊಂಡು ಪೆಟ್ರೋಲ್ ಎತ್ತು ಬೆಂಕಿ. ಮಗನಿಗೆ ಬೆಂಕಿ ಹಚ್ಚೋ ಹೊತ್ತಲ್ಲಿ ಅಪ್ಪನಿಗೂ ಬೆಂಕಿ ಹೊತ್ಕೊಂಡಿದೆ. ಆದ್ರೆ ಮಗನ ಸ್ಥಿತಿ ಚಿಂತಾಜನಕವಾಗಿದ್ದು 40% ಭಾಗ ಸುಟ್ಟು ಹೋಗಿದೆ. ಹೀಗಾಗಿ ವೈದ್ಯರು ಕೂಡ ಏನೂ ಹೇಳದ ಪರಿಸ್ಥಿತಿಯಲ್ಲಿದ್ದಾರೆ. ಒಟ್ನಲ್ಲಿ ಮನೆಯ ಯಜಮಾನ ಅನಿಸಿಕೊಂಡವ ಮನೆಹಾಳ್ ಕೆಲಸ ಮಾಡಿದ್ದಾನೆ. ಸ್ವಂತ ಮಗ ಅನ್ನೋದನ್ನೂ ನೋಡದೆ ಬೆಂಕಿ ಹಚ್ಚಿದ್ದು ಮಾತ್ರ ದುರಂತ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕಳೆದ 8 ತಿಂಗಳಿನಿಂದ ಜೈಲಲ್ಲೇ ನರಕ ಅನುಭವಿಸ್ತಾ ಇರೋ ದರ್ಶನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಾಳೆಯಿಂದ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಕೋರ್ಟ್ ಮುಂದೆ ತಮ್ಮ ಕಣ್ಣೀರ ಕತೆ ಬಿಚ್ಚಿಟ್ಟಿದ್ದಾರೆ. ನಾಳೆ ದರ್ಶನ್ ಪಾಲಿಗೆ ಡಿ-ಡೇ. ಸುಪ್ರೀಂ ಅಂಗಳದಲ್ಲಿ ಬೇಲ್ ಅರ್ಜಿ ವಿಚಾರಣೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಕಾಲದಲ್ಲಿ ಚಾಲೆಂಜ್ಗಳಿಗೆ ಚಾಲೆಂಜ್ ಮಾಡಿ ಗೆಲ್ತಿದ್ದ ಸ್ಯಾಂಡಲ್ವುಡ್ನ ಚಕ್ರವರ್ತಿ. ನೇಮು ಫೇಮು ಇತ್ತು, ಕೈ ತುಂಬಾ ಕಾಸಿತ್ತು, ಅಂದುಕೊಂಡಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಆಗ್ತಿತ್ತು. ದರ್ಶನ್ ಪಾಲಿಗೆ ರಾಜವೈಭೋಗವೇ ಸೃಷ್ಟಿಯಾಗಿತ್ತು. ಆದ್ರೆ ಇವತ್ತು ಕಣ್ತುಂಬ ನಿದ್ದೆ ಮಾಡುವುದಕ್ಕಾಗದ ಪರಿಸ್ಥಿತಿಗೆ ಬಂದಿದ್ದಾರೆ. ಜೈಲಿಂದ ಹೊರಬಂದ್ರೆ ಸಾಕು ಅಂತ ಕಾಡಿ ಬೇಡ್ತಿದ್ದಾರೆ. 8 ತಿಂಗಳ ನಂತರ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿರೋ ದರ್ಶನ್ ತಮ್ಮ ಕಣ್ಣೀರ ಕಥೆಯನ್ನ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ದರ್ಶನ್ರ ಜಾಮೀನು ಅರ್ಜಿಯನ್ನ ಪುರಸ್ಕರಿಸಿರೋ ಸುಪ್ರೀಂ ಕೋರ್ಟ್ ನಾಳೆ ಅರ್ಜಿ ವಿಚಾರಣೆ ನಡೆಸಲಿದೆ. ಇದೇ ಹೊತ್ತಲ್ಲಿ ಈಗ ದರ್ಶನ್ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖಿಸಿರೋ ಒಂದಷ್ಟು ಅಂಶಗಳು ಸಖತ್ ಸದ್ದು ಮಾಡ್ತಿವೆ. ತಾವು ಜೈಲಲ್ಲಿ ಅನುಭವಿಸ್ತಿರೋ ನರಕ ಯಾತನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸುಪ್ರೀಂಗೆ ಸಲ್ಲಿಸಿರೋ ಜಾಮೀನು ಅರ್ಜಿಯಲ್ಲಿ ದರ್ಶನ್ ತಮ್ಮ 16 ಅಹವಾಲುಗಳನ್ನ ಹೇಳಿಕೊಂಡಿದ್ದಾರೆ. ಜೈಲಿನಲ್ಲಿ ಸಹ ಕೈದಿಗಳಿಂದ ಬೆದರಿಕೆ ಬರುವುದರ ಜೊತೆಗೆ ನಿಂದಿಸುತ್ತಿದ್ದಾರೆ. ಜೈಲಲ್ಲಿ ಅಮಾನವೀಯವಾಗಿ ನಡೆದುಕೊಳ್ತಿದ್ದು ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಇದರಿಂದ ಮಾನಸಿಕ ಮತ್ತು ದೈಹಿಕವಾಗಿ ಪರಿಣಾಮವಾಗುತ್ತಿದೆ. ಜೈಲಿನಲ್ಲಿರೋ ಸಹ ಕೈದಿಗಳಿಂದ ನನಗೆ ಬೆದರಿಕೆ ಇದೆ. ಜೈಲಿನಲ್ಲಿ ಇತರೆ ಕೈದಿಗಳಿಗಿಂತ ನನಗೆ ತಾರತಮ್ಯ ಮಾಡ್ತಿದ್ದಾರೆ. ಕುಟುಂಬದವರ ಭೇಟಿಗೆ ಸಮಾನ ಸಮಯ ನೀಡುತ್ತಿಲ್ಲ. ಆಹಾರ, ಬಟ್ಟೆ, ಹಾಸಿಗೆ ಪಡೆಯಲು ಅವಕಾಶ ಕೊಡುತ್ತಿಲ್ಲ. ಸೆಲ್ ಕಾರಿಡಾರ್ನಲ್ಲಿ ಮಾತ್ರ ವಾಕಿಂಗ್ ಮಾಡುವುದಕ್ಕೆ ಅವಕಾಶ ನೀಡಿದ್ದಾರೆ. ಬೆನ್ನು ನೋವಿದ್ದರೂ 2-3 ಬಾರಿ ಮಾತ್ರ ಫಿಸಿಯೋಥೆರಪಿ ಮಾಡಿಸಲಾಗಿದೆ. ಸುದೀರ್ಘ ಜೈಲು ವಾಸದಿಂದ ಜೀವನೋಪಾಯಕ್ಕೆ ಸಮಸ್ಯೆಯಾಗಿದೆ. ಪ್ರತಿ ವರ್ಷ 2 ಅಥವಾ 3 ಚಿತ್ರಗಳಿಗೆ ಸಹಿ ಮಾಡುತ್ತಿದ್ದೆ. ಜಾಮೀನು ರದ್ದುಪಡಿಸುವ ವೇಳೆಯೂ 3 ಸಿನಿಮಾಗಳಿಗೆ ಸಹಿ ಮಾಡಿದ್ದೆ. ನನ್ನನ್ನ ನಂಬಿ ನಿರ್ಮಾಪಕರು 6 ಕೋಟಿ ರೂಪಾಯಿ ಬಂಡವಾಳ ಹೂಡಿದ್ದಾರೆ. ಜೈಲು ಸೇರಿದ್ದರಿಂದ ಸಿನಿಮಾಗಳು ನಿಂತು ಹೋಗಿವೆ. ಸುದೀರ್ಘ ಜೈಲುವಾಸ ವೃತ್ತಿ ಜೀವನಕ್ಕೆ ಮರಣಗಂಟೆಯಾಗಲಿದೆ. ಒಟ್ಟು 262 ಸಾಕ್ಷಿಗಳ ವಿಚಾರಣೆ ಆಗಬೇಕೆಂದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಆದರೆ 8 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಆಗಿದೆ. ಹೀಗಾಗಿ ಶೀಘ್ರದಲ್ಲೇ ಸಾಕ್ಷ್ಯಗಳ ವಿಚಾರಣೆ ಮುಗಿಯುವ ಲಕ್ಷಣಗಳಿಲ್ಲ. ಈ ಕಾರಣಕ್ಕೆ ಜಾಮೀನು ನೀಡಿ ಅಂತ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ದರ್ಶನ್ಗೆ ನಾಳೆಯಿಂದ ಎದೆಬಡಿತ ಜೋರಾಗಲಿದೆ. ಬೇಲ್ ಸಿಗತ್ತಾ ಇಲ್ವಾ ಅನ್ನೋ ಟೆನ್ಷನ್ ಕ್ಷಣಕ್ಕೂ ಹೆಚ್ಚಾಗಲಿದೆ. ಯಾಕಂದ್ರೆ ಈಗಾಗಲೇ ಜೈಲು ಸೇರಿ 8 ತಿಂಗಳೇ ಆಗೋಗಿದೆ. ಹೀಗಾಗಿ ಹೊರಬರುವುದಕ್ಕೆ ತುದಿಗಾಲಲ್ಲಿರೋ ದರ್ಶನ್ ಬೇಲ್ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಶೃಂಗೇರಿಯ ಮರುಮತ ಎಣಿಕೆಯ ಹಂಗಾಮ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಜೀವರಾಜ್ ಪಡೆ ಖುಷಿಯಲ್ಲಿ ತೇಲಾಡ್ತಾ ಇದ್ದು ಅಧಿಕೃತ ಘೋಷಣೆಗೆ ಕಾದು ಕೂತಿದ್ದಾರೆ. ಇನ್ನೊಂದು ಕಡೆ ಉಪಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ತಲೆಕೆಳಗಾದ ನಿರೀಕ್ಷೆ, ಕೈ ಹಾಲಿ ಶಾಸಕನಿಗೆ ಬಿಗ್ ಶಾಕ್. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬದಲಾವಣೆಗಳ ಬಿರುಗಾಳಿ ಬೀಸ್ತಿದೆ. ಕುರ್ಚಿ ಕದನ, ಗದ್ದುಗೆ ಗುದ್ದಾಟ, ಉಪಸಮರದ ಜಟಾಪಟಿ ಮಧ್ಯೆ ಮರು ಮತ ಎಣಿಕೆ ಹಂಗಾಮವು ಜೋರಾಗಿತ್ತು.
ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ದೊಡ್ಡ ಸುನಾಮಿ ಎಬ್ಬಿಸಿದೆ. ಹಾಲಿ ಶಾಸಕರ ಗೆಲುವಿನ ನಿರೀಕ್ಷೆ ತಲೆಕೆಳಗಾದ್ರೆ ಕೋರ್ಟ್ ಮೊರೆ ಹೋಗಿದ್ದ ಬಿಜೆಪಿಯ ಡಿಎನ್ ಜೀವರಾಜ್ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಡಿಎನ್ ಜೀವರಾಜ್ ವಿರುದ್ಧ ಕಾಂಗ್ರೆಸ್ನ ಟಿಡಿ ರಾಜೇಗೌಡ ಗೆಲುವು ಸಾಧಿಸಿದ್ರು. ಅದು ಕೂಡ 201 ಮತಗಳ ಅಂತರದಲ್ಲಿ. ಹೀಗಾಗಿ ಜೀವರಾಜ್ ತಿರಸ್ಕೃತಗೊಂಡಿದ್ದ 279 ಮತಗಳ ಮರು ಎಣಿಕೆಗೆ ಪಟ್ಟು ಹಿಡಿದಿದ್ರು. ಆದರೆ ಅಂದಿನ ಚುನಾವಣಾಧಿಕಾರಿ ಮನವಿಗೆ ಸ್ಪಂದಿಸದೆ ಫಲಿತಾಂಶ ಘೋಷಣೆ ಮಾಡಿದ್ರು. ಬೇರೆ ದಾರಿ ಇಲ್ಲದ ಕಾರಣ ಜೀವರಾಜ್ ಕಾನೂನು ಹೋರಾಟಕ್ಕಿಳಿದಿದ್ರು. ಬರೋಬ್ಬರಿ 3 ವರ್ಷಗಳ ಬಳಿಕ ಹೈಕೋರ್ಟ್ ಮರು ಎಣಿಕೆಗೆ ಸೂಚನೆ ನೀಡಿತ್ತು. ಹೀಗಾಗಿ ನಿನ್ನೆ ಮರು ಮತ ಎಣಿಕೆ ಮಾಡಲಾಯಿತು. ಆದರೆ ಮತ ಎಣಿಕೆ ಆರಂಭ ಆಗ್ತಿದ್ದಂತೆಯೇ ಹಂಗಾಮ ಶುರುವಾಗಿ ಹೋಯಿತು. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂತೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದು ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಈಗ ನನಗೆ ಟಿ ಡಿ ರಾಜೇಗೌಡ ಅಂತ ಓಟ್ ಹಾಕಿದೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದು ಟಿಕ್ ಮಾಡಿದೆ. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾ ಇಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಕ್ಲೀನಾಗಿ ಕಾಣ್ತಾ ಉಂಟು. ಇನ್ವ್ಯಾಲಿಡ್ ಮಾಡೋದು. ನನ್ನ 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ. ಮರು ಮತ ಎಣಿಕೆ ದಂಗಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮೇಲುಗೈ ಸಾಧಿಸಿದಂತೆ ಕಾಣ್ತಿದೆ. 2023ರ ಫಲಿತಾಂಶದ ವೇಳೆ ಬಿಜೆಪಿ ಅಭ್ಯರ್ಥಿ 692 ಅಂಚೆ ಮತ ಪಡೆದ್ರೆ ಕಾಂಗ್ರೆಸ್ ಅಭ್ಯರ್ಥಿ 569 ಮತ ಪಡೆದಿದ್ರು. ಈಗ ಮರು ಮತ ಎಣಿಕೆಯ ವೇಳೆ ಬಿಜೆಪಿ ಅಭ್ಯರ್ಥಿಗೆ 690 ಮತ ಬಂದಿದೆ. ಹೀಗಾಗಿ 2 ಮತಗಳ ವ್ಯತ್ಯಾಸ ಕಾಣಿಸ್ತಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಮರು ಮತ ಎಣಿಕೆಯ ವೇಳೆ ಬರೀ 314 ಮತ ಬಂದಿದೆ. ಹೀಗಾಗಿ 255 ಮತಗಳ ವ್ಯತ್ಯಾಸ ಎದ್ದು ಕಾಣ್ತಿದೆ. ಇದೇ ಕಾರಣಕ್ಕೆ ಬಿಜೆಪಿ ಅಭ್ಯರ್ಥಿ ಮೇಲ್ನೋಟಕ್ಕೆ ಮೇಲುಗೈ ಸಾಧಿಸಿದ್ದಾರೆ. ಆದರೆ ಅಧಿಕೃತ ಘೋಷಣೆ ಇನ್ನೂ ಹೊರಬಿದ್ದಿಲ್ಲ. ಮೇಲ್ಮನವಿದಾರರು ಅಂದರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿ ಡಿ ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18.